ಬೆಂಕಿ ಅವಳನ್ನು ಸುಡುತ್ತಾ ಇರಲಿಲ್ಲ. ಅನ್ನ ಕಡೆನೇ ಹುಡುಕಿ ಅವಳು ತಿಂತಾ ಇದ್ದು. ಮೂರನೇ ಕಣ್ಣಿನಿಂದ ಮನ್ಮಥನನ್ನ ಸುಟ್ಟ ರಾಕ್ಷಸಿ ಪ್ರವೃತ್ತಿ ಏನಿದೆ ಅದೆಲ್ಲವೂ ಕೂಡ ನಾವು ಆ ಸಮಯದಲ್ಲಿ ಬಿಡಬೇಕಾಗುತ್ತೆ. ಸರ್ವಸ್ವರೂಪೇ ಸರ್ವೇಶಿ ಸರ್ವಶಕ್ತಿ ಸಮನ್ವಿತೆ ಬಹ್ಯಭ್ಯಸ್ತ್ರಾಹಿನೋ ದೇವಿ ದುರ್ಗೇ ದೇವಿ ನಮೋಸ್ತುತೆ. ನಮಶ್ಚಂಡಿಕಾಹಿ ಶ್ರೀ ಗುರುಭ್ಯೋ ನಮಃ. ಧರ್ಮವಾಹಿನಿಯ ಎಲ್ಲ ಆತ್ಮೀಯ ಪ್ರೇಕ್ಷಕರಿಗೆ ವೀಕ್ಷಕರಿಗೆ ನಮಸ್ಕಾರ. ಹೋಳಿ ಹುಣ್ಣಿಮೆ ಒಂದು ಹಬ್ಬ, ಅಂದರೆ ವರ್ಷದ ಅಂತ್ಯದಲ್ಲಿ ಬರತಕ್ಕಂತಹ ಹಬ್ಬ, ಅಂದರೆ ವರ್ಷದ ಕೊನೆಯ ಹಬ್ಬ ಅಂತಂದರೆ ನಮಗೆ ಅದು ಹೋಳಿ ಹಬ್ಬ, ಹೋಳಿ ಹುಣ್ಣಿಮೆ. ಈ ಹೋಳಿ ಹಬ್ಬ ಏನಿದೆ ಇದು ದಕ್ಷಿಣ ಭಾರತದಕ್ಕಿಂತ ಉತ್ತರ ಭಾರತದಲ್ಲಿ ತುಂಬ ವಿಜೃಂಭಣೆಯಿಂದ ವೈಭವೋಪೇತವಾಗಿ ಆಚರಣೆಯನ್ನು ಮಾಡ್ತಾರೆ. ಆದರೂ ನಮ್ಮಲ್ಲೂ ಕೂಡ ಅದರ ಆಚರಣೆ ಇದೆ. ಈ ಹೋಳಿಯ ಒಂದು ವಿಶೇಷವಾದಂತಹ ಮಹತ್ವವೇನು, ಇದನ್ನು ಯಾವ ರೀತಿಯಾಗಿ ಆಚರಣೆಯನ್ನು ಮಾಡ್ತಾರೆ, ಇದಕ್ಕೆ ಪೌರಾಣಿಕವಾದಂತಹ ಹಿನ್ನೆಲೆ ಏನು, ಐತಿಹಾಸಿಕವಾಗಿ ಇದನ್ನು ಯಾವ ರೀತಿಯಾಗಿ ನಾವು ತೆಗೆದುಕೊಳ್ಳಬೇಕು, ಇವೆಲ್ಲವನ್ನು ನಾವು ತಿಳಿದುಕೊಂಡು ಆಚರಣೆಯನ್ನು ಮಾಡಬೇಕು. ಹೋಳಿ ಹಬ್ಬಕ್ಕೆ ಇನ್ನೂ ಹಲವು ಹೆಸರುಗಳಿದೆ. ಈ ವಸಂತೋತ್ಸವ ಅಂಥೇಳಿ ಹೇಳ್ತಾರೆ, ಕಾಮದಹನ ಹಬ್ಬ ಅಂಥೇಳಿ ಹೇಳ್ತಾರೆ, ಹೋಳಿಕೋತ್ಸವ ಅಂಥೇಳಿ ಹೇಳ್ತಾರೆ, ಜುಂಡಿ ಹಬ್ಬ ಅಂತಲೂ ಕರೀತಕ್ಕಂಥದ್ದುಂಟು. ಅದೇ ಇದು ಪ್ರಸಿದ್ಧಿಯನ್ನು ಪಡೆದಿರತಕ್ಕಂಥದ್ದು ಹೋಳಿ ಹಬ್ಬ ಅಥವಾ ಹೋಳಿ ಹುಣ್ಣಿಮೆ ಅನ್ನೋ ಹುಣ್ಣಿಮೆಯ ದಿವಸ ಬರುವುದರಿಂದ, ಅಂದರೆ ಫಾಲ್ಗುಣ ಮಾಸದ ಹುಣ್ಣಿಮೆಯ ದಿವಸ ಈ ಹಬ್ಬವು ಬರುವುದರಿಂದ ಹೋಳಿ ಹುಣ್ಣಿಮೆ ಅಂತ ಹೇಳಿ ಇದನ್ನು ಕರೆಸ್ತಕ್ಕಂಥದ್ದು. ಇದು ಯಾವ ಕಾಲದಿಂದ ಬಂತು, ಇದಕ್ಕೆ ಪೌರಾಣಿಕವಾದಂತಹ ಹಿನ್ನೆಲೆ ಏನು, 2-3 ರೀತಿಯಾದಂತಹ ಒಂದು ಕಥೆಗಳೆಲ್ಲವೂ ಕೂಡ ಬರುತ್ತೆ. ಈ ಕಾಲನಿರ್ಣಯ ಅಂತ ಹೇಳ್ತಾರೆ. ಈ ಫಾಲ್ಗುಣ ಮಾಸದ ಹುಣ್ಣಿಮೆಯ ದಿವಸವೇ ಇದನ್ನು ಯಾಕೆ ಹೋಳಿ ಹಬ್ಬವನ್ನು ಆಚರಣೆ ಮಾಡಬೇಕು, ಇನ್ಯಾವುದೋ ಒಂದು ದಿವಸ ಮಾಡಲಿಕ್ಕೆ ಆಗ್ತಾ ಇರಲಿಲ್ವಾ, ಹುಣ್ಣಿಮೆಯ ದಿವಸ ಯಾಕೆ, ಇದಕ್ಕೇನೋ ಪೌರಾಣಿಕವಾದಂತಹ ಒಂದು ಕಥೆ ಇದ್ದಿದ್ದರಿಂದ, ಆ ದಿವಸದಲ್ಲಿ ಏನೋ ಒಂದು ಘಟನೆ ನಡೆದಿದ್ದರಿಂದ ಆ ದಿವಸ ನಮಗೆ ಹಬ್ಬವಾಗಿ ನಾವು ಅದನ್ನು ಮಾಡ್ತೀವಿ. ಹೇಗೆ ಗಣೇಶ ಚತುರ್ಥಿ, ಗಣೇಶನ ಒಂದು ಜನ್ಮ ಅಂತ ಹೇಳ್ತೀವಿ, ಶಿವರಾತ್ರಿಯ ಲಿಂಗ ಉದ್ಭವದ ಮಹಾಶಿವರಾತ್ರಿ ಅಂತೇಳಿ ಹೇಳ್ತೀವಿ, ನವರಾತ್ರಿ ದಿವಸ ಆ ದೇವಿಯ ಆವಿರ್ಭಾವ ಆಗಿದ್ದರಿಂದ ನವರಾತ್ರಿಯನ್ನು ಆಚರಿಸ್ತೀವಿ, ಸುಬ್ರಹ್ಮಣ್ಯ ಷಷ್ಠಿಯ ದಿವಸ ಸುಬ್ರಹ್ಮಣ್ಯನ ಒಂದು ಅವತಾರ ಆಗಿದ್ದರಿಂದ ಅದಕ್ಕೆ ಸುಬ್ರಹ್ಮಣ್ಯ ಷಷ್ಠಿ ಅಂತ ಹೇಳ್ತೀವಿ. ಹೀಗೆ ಹೋಳಿ ಹಬ್ಬಕ್ಕೂ ಕೂಡ ಒಂದು ಪೌರಾಣಿಕವಾದಂತಹ ಹಿನ್ನೆಲೆ ಅನ್ನತಕ್ಕಂಥದ್ದು ಇರುತ್ತೆ. ಅದನ್ನು ನಾವು ಕಾಮದಹನ ಇಲ್ಲಿ ಪ್ರಧಾನವಾಗಿರತಕ್ಕಂಥದ್ದು. ಇನ್ನೂ 2-3 ರೀತಿಯಾದಂತಹ ಕಥೆಗಳೆಲ್ಲವೂ ಕೂಡ ಪುರಾಣದಲ್ಲಿ ಬರುತ್ತೆ. ಅದರಲ್ಲಿ ಒಂದು ಹಿರಣ್ಯಕಶಿಪು, ಹಿರಣ್ಯಾಕ್ಷ, ಈ ಕಥೆ ಎಲ್ಲರಿಗೂ ಕೂಡ ಗೊತ್ತಿರತಕ್ಕಂಥದ್ದು. ಅದಿತಿಯ ಪುತ್ರರಾಗಿರತಕ್ಕಂತಹ ಹಿರಣ್ಯಾಕ್ಷ, ಹಿರಣ್ಯಕಶಿಪು ರಾಕ್ಷಸರು, ಇವರ ಸಹೋದರಿಯಾಗಿರತಕ್ಕಂತಹ ಹೋಳಿಕಾ ಅನ್ನತಕ್ಕಂತಹ ರಾಕ್ಷಸಿಯೂ ಕೂಡ ಇದ್ದಳು ಅನ್ನತಕ್ಕಂಥದ್ದು ಪುರಾಣದಲ್ಲಿ ಗೊತ್ತಾಗುತ್ತೆ. ಆ ಹೋಳಿಕಾ ರಾಕ್ಷಸಿಯ ಒಂದು ಅವಳು ಸಂಹಾರ ಆದಂತಹ ದಿವಸ ಏನಿದೆ ಅದನ್ನು ನಾವು ಹೋಳಿಕೋತ್ಸವ ಅಥವಾ ಹೋಳಿ ಹುಣ್ಣಿಮೆ ಅಂಥೇಳಿ ನಾವು ಕರೀತಕ್ಕಂಥದ್ದು. ಈ ಪ್ರಹ್ಲಾದನಿಗೆ ಅಗ್ನಿಯಲ್ಲಿ ಸುಟ್ಟಾಗ ಅಥವಾ ಪರ್ವತದಿಂದ ಕೆಳಕ್ಕೆ ಅವನನ್ನು ನೂಕಿದಾಗ, ಸರ್ಪಗಳಿಂದ ದಂಶನ ಕಚ್ಚಿಸಿದಾಗ ಈ ರೀತಿಯಾದಂತಹ ಯಾವುದೇ ತೊಂದರೆ ಅವನಿಗೆ ಆಗಲಿಲ್ಲ ಅಂತ ನಾವು ಹೇಳ್ತೀವಿ. ಹಾಗೆ ಈ ಹೋಳಿಕಾ ರಾಕ್ಷಸಿಗೆ ವಿಶೇಷವಾದಂತಹ ಶಕ್ತಿ ಇತ್ತಂತೆ. ಅಂದರೆ ಯಾವುದೇ ಬೆಂಕಿ ಅವಳನ್ನು ಸುಡುತ್ತಾ ಇರಲಿಲ್ಲ, ಅಂತಹ ಒಂದು ವಿಶೇಷವಾದಂತಹ ಶಕ್ತಿ ಇತ್ತು. ಹಿರಣ್ಯ ಕಶಿಪು ತನ್ನ ಮಗನ ಪ್ರಹ್ಲಾದನನ್ನು ಹೋಳಿಕಾದೇವಿಗೆ, ನೀನು ಅವನನ್ನು ಹಿಡಿದುಕೊಂಡು ಅಗ್ನಿಯಲ್ಲಿ ಕುಳಿತುಕೊಂಡು ಆ ಮೂಲಕ ಪ್ರಹ್ಲಾದನನ್ನು ಅಗ್ನಿಯಿಂದ ದಹಿಸು ಅಂತ ಹೇಳಿದ್ದ. ಅವಳು ಆ ಪ್ರಹ್ಲಾದನನ್ನು ಹಿಡಿದುಕೊಂಡು ಅಗ್ನಿಯಲ್ಲಿ ಚಿತೆಯ ಮೇಲೆ ಕುಳಿತುಕೊಂಡಾಗ ಅವಳಿಗೆ ಸಹಜವಾಗಿ ಅಗ್ನಿಯನ್ನೇ ದಹಿಸ್ತಾ ಇರತಕ್ಕಂಥ ಶಕ್ತಿ ಇದ್ದರೂ ಕೂಡ ಒಂದು ಭಗವಂತನ ಒಂದು ಕೃಪಾ ಕಟಾಕ್ಷದಿಂದ ಪ್ರಹ್ಲಾದನಿಗೆ ಯಾವುದೇ ಅಗ್ನಿಯ ಒಂದು ತೊಂದರೆ ಆಗದೆ ಹೋಳಿಕಾ ರಾಕ್ಷಸಿಯನ್ನು ತಕ್ಕೊಂಡು ಸಂಪೂರ್ಣವಾಗಿ ಸುಟ್ಟು ಹೋದಳು. ಆದ್ದರಿಂದ ಅವಳ ಒಂದು ಆ ನೆನಪಿಗೋಸ್ಕರ ಅವತ್ತಿನ ದಿವಸ ಅವಳಿಗೆ ಅನುಗ್ರಹವನ್ನು ಮಾಡಿ ಆ ಮೂಲಕ ಮಹಾವಿಷ್ಣು ಹೋಳಿಕೋತ್ಸವ ಅಂಥೇಳಿ ಅವತ್ತು ಆಚರಿಸಬೇಕು ಅನ್ನತಕ್ಕಂತಹ ಒಂದು ವಿಶೇಷವಾದಂತಹ ಪ್ರತೀತಿಯು ಕೂಡ ನಡೆದು ಬಂದಿರತಕ್ಕಂಥದ್ದು. ಇದು ಒಂದು ಪೌರಾಣಿಕವಾದಂತಹ ಹಿನ್ನೆಲೆ. ಇನ್ನೂ ಒಂದು ಕಥೆ ಇದೆ. ಜುಂಡಿ ಅನ್ನತಕ್ಕಂತಹ ರಾಕ್ಷಸಿ ಇದ್ಲು. ಈ ಪೃಥುರಾಜನ ಒಂದು ಕಾಲದಲ್ಲಿ ಆ ಜುಂಡಿ ಅನ್ನತಕ್ಕಂತಹ ರಾಕ್ಷಸಿ ಚಿಕ್ಕ ಮಕ್ಕಳನ್ನೆಲ್ಲ, ಈ ಪೂತನಿ ಹಾಗೆ ಎಲ್ಲ ಚಿಕ್ಕ ಮಕ್ಕಳನ್ನೆಲ್ಲ ಸಾಯಿಸ್ತಾ ಇದ್ಲು. ಅದೇ ರೀತಿಯಾಗಿ ಚಿಕ್ಕ ಬಾಲಕರು ಬಾಲಕಿಯರನ್ನು ಅವಳು ಆ ಮೂಲಕ ತಿಂತಾ ಇದ್ಲು. ಆ ಸಮಯದಲ್ಲಿ ಅವಳಿಗೆ ವರ ಇತ್ತು, ಇನ್ಯಾರಿಂದಲೂ ಸಾವಿಲ್ಲ, ಕೇವಲ ಚಿಕ್ಕ ಮಕ್ಕಳಿಂದ ಮಾತ್ರ ಸಾವು ಅನ್ನತಕ್ಕಂತಹ ವರವೂ ಕೂಡ ಇದ್ದಿದ್ದರಿಂದ ಬಾಲಕರನ್ನೇ ಹುಡುಕಿ ಅವಳು ತಿಂತಾ ಇದ್ಲು, ಸಾಯಿಸ್ತಾ ಇದ್ಲು. ಅದರಿಂದ ಎಲ್ಲ ಬಾಲಕರು ಒಟ್ಟಿಗೆ ಸೇರಿ ಆ ಮೂಲಕ ಒಂದು ವಿಶೇಷವಾದಂತಹ ಒಂದು ದೈವಿ ಶಕ್ತಿಯನ್ನು ಪಡೆದುಕೊಂಡು ಆ ಮೂಲಕ ಜುಂಡಿ ಅನ್ನತಕ್ಕಂತಹ ರಾಕ್ಷಸಿಯನ್ನು ಸಂಹಾರ ಮಾಡಿದರು. ಸಂಹಾರ ಮಾಡಿ ಆ ಮೂಲಕ ಸಂಭ್ರಮ ಪಟ್ಟಂತಹ ದಿವಸ ಏನಿದೆ ಅದು ಈ ಹೋಳಿಕೋತ್ಸವ ಆಯಿತು. ಆ ಮೂಲಕ ವಸಂತೋತ್ಸವ ಅಂತೇಳಿ ಹೇಳ್ತೇವೆ. ಮಕ್ಕಳೆಲ್ಲರೂ ಕೂಡ ಸಂಭ್ರಮ ಪಟ್ಟರು. ಇದು ಒಂದು ಕಾರಣ. ಇನ್ನು ಮೂರನೆಯದಾಗಿರತಕ್ಕಂಥದ್ದು ಎಲ್ಲರಿಗೂ ಗೊತ್ತಿರತಕ್ಕಂಥದ್ದು ಕಾಮದಹನ. ಕಾಮದಹನ ಅಂದರೆ ಈಶ್ವರ ತನ್ನ ತ್ರಿನೇತ್ರ ಮೂರನೇ ಕಣ್ಣಿನಿಂದ ಕಾಮದೇವನನ್ನು ಸುಟ್ಟಂತಹ, ದಹಿಸಿದಂತಹ ಒಂದು ವಿಶೇಷವಾದಂತಹ ದಿವಸ ಏನಿದೆ
ಏನಿದೆ ಅದಕ್ಕೆ ಆ ಕಾಮನ ಹಬ್ಬ ಅಥವಾ ಹೋಳಿ ಹುಣ್ಣಿಮೆ ಅಂಥೇಳಿ ಆಚರಣೆಯನ್ನು ಮಾಡತಕ್ಕಂಥದ್ದು ನಡೆದುಕೊಂಡು ಬಂದಿದೆ. ಇದರ ಹಿನ್ನೆಲೆಯೂ ಕೂಡ ಆ ನರಕಾಸುರ ಸಂಹಾರ ಅನ್ನತಕ್ಕಂಥದ್ದಿತ್ತು. ನರಕಾಸುರನು ಕೇವಲ ಈಶ್ವರ ಪಾರ್ವತಿಯ ಮಗನಿಂದ ಮಾತ್ರ ನನಗೆ ಮರಣ ಅನ್ನತಕ್ಕಂತಹ ವರವನ್ನು ಪಡೆದುಕೊಂಡಿದ್ದ. ಅದನ್ನೇ ಶಿವ ಧ್ಯಾನದಲ್ಲಿ ಇದ್ದ. ಪಾರ್ವತಿಗೂ ಕೂಡ ಆ ಒಂದು ಆಕರ್ಷಣೆ ಉಂಟಾಗುವುದಕ್ಕೋಸ್ಕರ ಆ ಕಾಮನನ್ನು ಅಂದರೆ ಕಾಮದೇವನನ್ನು ಮನ್ಮಥನನ್ನು ಈಶ್ವರನ ಮುಂದೆ ಹೋಗಿ ಆ ಮೂಲಕ ತನ್ನ ಬಾಣಗಳನ್ನು ಬಿಟ್ಟು ಪಂಚಶರಗಳನ್ನು ಬಿಟ್ಟಾಗ ಅದನ್ನು ಕ್ರೋಧಗೊಂಡಂತಹ ಆ ಈಶ್ವರ ತನ್ನ ಮೂರನೇ ಕಣ್ಣಿನಿಂದ ಮನ್ಮಥನನ್ನು ಸುಟ್ಟ, ಕಾಮದಹನವನ್ನು ಮಾಡಿದ ಅನ್ನತಕ್ಕಂಥದ್ದು. ಆ ದಿವಸಕ್ಕೆ ಒಂದು ವಿಶೇಷವಾಗಿ ಆ ಮನ್ಮಥನನ್ನು ನಾವು ನೆನಪಿಸಿಕೊಳ್ಳುವುದಕ್ಕೋಸ್ಕರ ಕಾಮದಹನ ಅಂದರೆ ಈ ಇಂದ್ರಿಯಗಳ ಒಂದು ಲೋಲುಪತ ಏನಿದೆ ಅದರ ವಿರುದ್ಧವಾಗಿ ಜಯಿಸಿದಿರತಕ್ಕಂತಹ ತನ್ನ ಒಂದು ವಿಶೇಷವಾದ ತಪಸ್ಸಿನ ಶಕ್ತಿಯಿಂದ ಜಯಿಸಿರತಕ್ಕಂತಹ ಶಿವನ ಅನುಗ್ರಹಕ್ಕೆ ಪಾತ್ರನಾದಂತಹ ವಿಶೇಷವಾದಂತಹ ದಿವಸ ಆಗಿರುವುದರಿಂದ ಅದು ಕಾಮನ ಒಂದು ಪೂಜೆಯ ರೂಪದಲ್ಲಿ ಕಾಮನ ದಹನ ಅಂದರೆ ಕಾಮ ಅಂದರೆ ಆಸೆಗಳು ಅಂಥೇಳಿ ಅರಿಷಡ್ವರ್ಗಗಳು ಬರುತ್ತೆ. ಕಾಮ, ಕ್ರೋಧ, ಮೋಹ, ಮದ, ಮತ್ಸರ ಇವೆಲ್ಲ ಅರಿಷಡ್ವರ್ಗಗಳು. ಅದರಲ್ಲಿ ಪ್ರಮುಖವಾಗಿ ಪ್ರಥಮವಾಗಿ ಬರತಕ್ಕಂಥದ್ದೇ ಕಾಮ. ಕಾಮ ಅಂದರೆ ಕೇವಲ ಲೈಂಗಿಕವಾದ ಆಸಕ್ತಿ ಅಂಥೇಳಿ ಅರ್ಥ ಅಲ್ಲ. ಅದಕ್ಕೆ ಎಲ್ಲ ರೀತಿಯಾದಂತಹ ಆಸೆಗಳು ಏನಿದೆ ಅದಕ್ಕೆಲ್ಲವೂ ಕೂಡ ಕಾಮ ಅಂತಲೇ ಹೇಳ್ತಕ್ಕಂಥದ್ದು. ಅದರಿಂದಲೇ ಎಲ್ಲರಿಗೂ ಕಷ್ಟಗಳು ಬರ್ತಕ್ಕಂಥದ್ದು, ಕಷ್ಟ ಇರತಕ್ಕಂಥದ್ದು. ಆ ಕಾಮವನ್ನು ನಾವು ಆಸೆಗಳನ್ನು ನಿಯಂತ್ರಣವನ್ನು ಮಾಡಿಕೊಂಡರೆ ನಾವು ಯೋಗಿಗಳಾಗುವುದಕ್ಕೆ ಸಾಧ್ಯ, ದೊಡ್ಡ ಮನುಷ್ಯರಾಗುವುದಕ್ಕೆ ಸಾಧ್ಯ, ಜೀವನದಲ್ಲಿ ಯಶಸ್ಸನ್ನು ಗಳಿಸುವುದಕ್ಕೆ ಸಾಧ್ಯ, ಮಾನಸಿಕವಾದಂತಹ ನೆಮ್ಮದಿಯನ್ನು ಹೊಂದುವುದಕ್ಕೆ ಸಾಧ್ಯ. ತೃಪ್ತಿ ಇದ್ದರೆ ನೆಮ್ಮದಿ. ಅದರಿಂದ ಈ ಕಾಮವನ್ನು ಜಯಿಸಬೇಕು. ಕಾಮವನ್ನು ಜಯಿಸಿದರೆ ಮಾತ್ರ ಜೀವನದಲ್ಲಿ ಅಭಿವೃದ್ಧಿ ಆಗುವುದಕ್ಕೆ ಸಾಧ್ಯ ಅನ್ನತಕ್ಕಂಥದ್ದು ಕೂಡ ಈ ಕಾಮದಹನದ ಒಂದು ಪೌರಾಣಿಕ ಕಥೆ ಏನಿದೆ ಇದು ನಮಗೆ ಸಾರುತ್ತೆ. ಆದ್ದರಿಂದ ಈ ಕಾಮನನ್ನು ಅವತ್ತಿನ ದಿವಸ ನಾವು ಪೂಜೆ ಮಾಡತಕ್ಕಂಥದ್ದು. ಹೇಗೆಂದರೆ ಕಾಮ ಇರಲೇಬಾರ್ದು ಅಂತ ಹೇಳಿ ಅರ್ಥ ಅಲ್ಲ. ಶಿವನೇ ಆ ಸಮಯದಲ್ಲಿ ಒಂದು ಸಮಯದಲ್ಲಿ ಅದು ನಮಗೆ ತ್ಯಾಜ್ಯ, ಇನ್ನೊಂದು ಸಮಯದಲ್ಲಿ ಕಾಮ ಅನ್ನತಕ್ಕಂಥದ್ದು ಪೂಜ್ಯಬಹುದು. ಶಿವನೇ ಅದನ್ನು ದಹನ ಮಾಡಿದರು. ಆ ಶಿವನ ಒಂದು ಶಿವಪಾರ್ವತಿಯ ಕಲ್ಯಾಣದ ಸಮಯದಲ್ಲಿ ಆ ಕಾಮನನ್ನು ಅವನು ಸ್ವೀಕರಿಸಿ ಆ ಮೂಲಕ ಆ ಲೋಕ ಕಲ್ಯಾಣಕ್ಕೆ ಸಹಕಾರಿ ಒಂದು ವಿಶೇಷ ಅನುಗ್ರಹವನ್ನು ಮಾಡಿದ ಅನ್ನತಕ್ಕಂಥ ನಾವು ನೋಡ್ಬೋದು. ಪಾರ್ವತಿ ಪರಮೇಶ್ವರರ ಒಂದು ಸಂಯೋಗದಿಂದ ಆ ಸುಬ್ರಹ್ಮಣ್ಯನ ಒಂದು ಅವತಾರ ಆಯಿತು. ಅವನ ಒಂದು ಜನನದಿಂದ ನರಕಾರ ಸಂಹಾರ ಉಂಟಾಗಿ ಆ ಮೂಲಕ ಲೋಕ ಕಲ್ಯಾಣ ಉಂಟಾಯಿತು. ಒಂದು ಸಮಯದಲ್ಲಿ ನಾವು ತಪಸ್ಸಿನಲ್ಲಿ ಇದ್ದಾಗ, ನಾವು ವಿಶೇಷವಾದಂತಹ ಸಾಧನೆಯಲ್ಲಿದ್ದಾಗ ಅವನ್ನೆಲ್ಲ ಇಂದ್ರಿಯವನ್ನು ನಿಗ್ರಹ ಮಾಡಿಕೊಳ್ಳಬೇಕು. ಕಾಮ ಅನ್ನತಕ್ಕಂಥದ್ದು ಧರ್ಮಬದ್ಧವಾಗಿದ್ದಾಗ ಅದು ನಮ್ಮ ಶ್ರೇಯೋದಾಯಕವಾಗಿರುತ್ತೆ ಅನ್ನತಕ್ಕಂಥದ್ದು ಕೂಡ. ಇಲ್ಲಿ ಧರ್ಮವಿರುದ್ಧೋ ಭೂತೇಶೋ ಕಾಮೋಸ್ಮಿ ಭರತಶ್ರಭ ಅಂತೇಳಿ ಭಗವದ್ಗೀತೆಯಲ್ಲೂ ಕೂಡ ಹೇಳ್ತಾರೆ. ಧರ್ಮ ವಿರುದ್ಧವಾದಂತಹ ಕಾಮ ಏನಿದೆ ಅದಕ್ಕೆ ಅದು ಒಳ್ಳೆಯದಲ್ಲ. ಧರ್ಮ ವಿರುದ್ಧವಾದಂತಹ ಕಾಮ ಏನಿದೆ ಅದರಿಂದ ನಮಗೆ ಅವನತಿಯೇ ಜೀವನದಲ್ಲಿ ಉಂಟಾಗುತ್ತೆ. ಅಂದರೆ ಧರ್ಮ ಸಹಿತವಾದಂತಹ ಕಾಮ ಏನಿದೆ ಅದರಿಂದ ನಮಗೆ ಜೀವನದಲ್ಲಿ ಅಭಿವೃದ್ಧಿ ಆಗುತ್ತೆ ಅನ್ನತಕ್ಕಂಥದ್ದು ಹೋಳಿ ಹುಣ್ಣಿಮೆಯ ಕಾಮದಹನದ ಉದ್ದೇಶ, ಇದರ ಅಂತರಾರ್ಥ. ಇದನ್ನು ನಾವು ತಿಳಿದುಕೊಂಡು ಆ ಮೂಲಕ ಆ ಹೋಳಿಕೋತ್ಸವ ಅಂಥೇಳಿ ಆಚರಣೆಯನ್ನು ಮಾಡತಕ್ಕಂಥದ್ದಿರುತ್ತೆ. ಅಂದರೆ ಕಾಮದೇವ ಅಂದರೆ ಮನ್ಮಥ ರತಿಯ ಸಹಿತವಾಗಿರತಕ್ಕಂತಹ ಮನ್ಮಥನಿಗೆ ಪೂಜೆಯನ್ನೆಲ್ಲ ಮಾಡಿ ಆ ದಿವಸದಲ್ಲಿ ಅದರಲ್ಲೂ ಕೆಂಪು ಬಟ್ಟೆಗೆ ಒಂದು ಮರದ ಟೊಂಗೆಗೆ ಕೆಂಪು ಬಟ್ಟೆಯನ್ನು ಕಟ್ಟಿ ಅದರಲ್ಲಿ ರತಿ ಮನ್ಮಥರನ್ನು ಆವಾಹಿಸಿ ಪೂಜೆಗಳನ್ನು ಮಾಡಿ ಆ ಮೂಲಕ ದೊಡ್ಡ ಕಟ್ಟಿಗೆಯ ಒಂದು ಚಿತೆಯನ್ನು ನಾವು ನಿರ್ಮಾಣ ಮಾಡಿ ಅದನ್ನು ಸುಡಬೇಕು. ಅದರ ಸುತ್ತಲೂ ಕೂಡ ಕೆಲವೊಂದು ನಿರ್ದಿಷ್ಟ ವಸಂತ ಉತ್ಸವ ಮಾಡಿದ ರೀತಿಯಲ್ಲಿ ಅಲ್ಲೆಲ್ಲ ಕುಣಿದಾಡತಕ್ಕಂತಹ ಸಂಭ್ರಮ ಪಡತಕ್ಕಂತಹ ಹೋಳಿಕೋತ್ಸವ ಅಂದರೆ ರಾಕ್ಷಸಿಯ ಸಂಹಾರ ಆಯಿತು. ರಾಕ್ಷಸಿ ಅಂದರೆ ರಾಕ್ಷಸಿ ಪ್ರವೃತ್ತಿ ಏನಿದೆ, ರಾಕ್ಷಸಿ ಸಂಹಾರ ಆಗಿರತಕ್ಕಂಥದ್ದು ಅದರ ಅರ್ಥ ಏನು ಹೇಳುತ್ತೆ, ರಾಕ್ಷಸಿ ಪ್ರವೃತ್ತಿ ಏನಿದೆ ಅದೆಲ್ಲವೂ ಕೂಡ ನಾವು ಆ ಸಮಯದಲ್ಲಿ ಬಿಡಬೇಕಾಗುತ್ತೆ. ರಾಕ್ಷಸಿ ಪ್ರವೃತ್ತಿ ಇದ್ದರೆ ಜೀವನದಲ್ಲಿ ನಾವು ಅಭಿವೃದ್ಧಿ ಆಗುವುದಕ್ಕೆ ಸಾಧ್ಯ ಇಲ್ಲ ಅನ್ನತಕ್ಕಂಥದ್ದು ಇದರ ಒಂದು ಅಂತರಾರ್ಥ ಅಂತೇಳಿ ಹೇಳ್ಬೋದು. ಅದರಿಂದ ಆ ಕಾಮನ ಪೂಜೆ ಕೃತಿ ಸಮೇತನಾದಂತಹ ಕಾಮದೇವನ ಪೂಜೆಯನ್ನು ಮಾಡಿ ಹೋಳಿಕೋತ್ಸವ ಮಾಡಿ ಆ ರಾಕ್ಷಸಿಯನ್ನು ಸುಡತಕ್ಕಂತಹ ರಾಕ್ಷಸಿಯನ್ನು ಸಂಹಾರ ಮಾಡತಕ್ಕಂಥದ್ದಕ್ಕೋಸ್ಕರ ಕಾಮದಹನವನ್ನು ಮಾಡತಕ್ಕಂಥದ್ದು. ನಂತರದಲ್ಲಿ ವಸಂತೋತ್ಸವ ಅಂತೇಳಿ ಮಾಡ್ತಾರೆ. ಕಾಮದಹನ ಆದ ನಂತರದಲ್ಲಿ ಆ ಶಿಷ್ಟ ಶಕ್ತಿಯು ದುಷ್ಟಶಕ್ತಿಯ ವಿರುದ್ಧ ಜಯಗಳಿಸಿರತಕ್ಕಂತಹ ಒಂದು ವಿಶೇಷವಾದಂತಹ ದಿವಸ ಆಗಿರುವುದರಿಂದ ಆ ದಿವಸದಲ್ಲಿ ನಾವು ಸಂಭ್ರಮ ಪಡ್ತಕ್ಕಂಥದ್ದು ಏನಿದೆ ಅದಕ್ಕೆ ವಸಂತೋತ್ಸವ ಅಂತೇಳಿ ಹೇಳ್ತಕ್ಕಂಥದ್ದು. ವಸಂತೋತ್ಸವ ಅಂದರೆ ಪರಸ್ಪರ
ಈ ಕಲ್ಲರನ್ನು ಎರಚಿ ಸಂತೋಷ ಪಡ್ತಕ್ಕಂಥದ್ದು. ಅದೆಲ್ಲವೂ ಈ ಕಾಲದಲ್ಲಿ ಈ ಕೆಮಿಕಲ್ ಎಲ್ಲ ಕೋಳಿ ಮೊಟ್ಟೆ, ಟೊಮೆಟೊ ಹಣ್ಣು, ರಾಸಾಯನಿಕಯುಕ್ತವಾದಂತಹ ಬಣ್ಣಗಳನ್ನೆಲ್ಲ ಎರಚಕ್ಕಂಥದ್ದು ನಮ್ಮ ಸಂಪ್ರದಾಯ ಅಲ್ಲ. ಇಂತಿಂಥ ಎಲೆಗಳಿಂದ ಉಂಟಾದಂತಹ ಕಲ್ಲರಿಂದಲೇ ಅಂದರೆ ವರ್ಣಗಳಿಂದಲೇ ಪರಸ್ಪರ ಎರಚಾಡಬೇಕು. ಅದು ಶರೀರಕ್ಕೂ ಒಳ್ಳೆಯದು, ಮನಸ್ಸಿಗೂ ಒಳ್ಳೆಯದು. ಅಂತಹದ್ರಿಂದ ಸಂಭ್ರಮ ಪಡಬೇಕೇ ಹೊರತು ಅದು ಯಾವುದೋ ಒಂದು ಪ್ರಕೃತಿ ಈ ಥರದ ಆಚರಣೆಗಳು ವಿಕೃತಿ ಆಗಬಾರ್ದು. ಈಗೆಲ್ಲ ಆಚರಣೆಗಳು ಕೂಡ ವಿಕೃತಿ ಆಗ್ತಾ ಇದೆ. ಅದರಿಂದ ಸರಿಯಾದಂತಹ ಕಲ್ಲರ್ಸ್ ಯಾವುದು ನಮ್ಮ ದೇಹಕ್ಕೆ ಯಾವುದು ತೊಂದರೆ ಆಗದೇ ಇರತಕ್ಕಂತಹದ್ದು ಅಂತಹ ವರ್ಣಗಳು, ಅಂತಹ ಕಲ್ಲರನ್ನು ಎರಚಿಕೊಂಡು ಸಂಭ್ರಮವನ್ನು ಪಡಬೇಕೇ ಹೊರತು ಅದನ್ನು ಯಾವುದೊಂದು ವಿಕೃತಿಯಾಗಿ ನಾವು ಅದನ್ನು ಪ್ರದರ್ಶನ ಮಾಡತಕ್ಕಂಥದ್ದಲ್ಲ. ಅದರ ಅರ್ಥವನ್ನು ನಾವು ತಿಳಿದುಕೊಂಡ್ರೆ ಸರಿಯಾದ ರೀತಿಯಲ್ಲಿ ನಮ್ಮ ಮಕ್ಕಳಿಗೂ ಕೂಡ ನಾವು ಮಾರ್ಗದರ್ಶನವನ್ನು ಕೊಡುವುದಕ್ಕೆ ಆಗುತ್ತೆ. ಅದರಿಂದ ಅರ್ಥಪೂರ್ಣವಾಗಿ ಹಬ್ಬಗಳ ಆಚರಣೆಯನ್ನು ನಾವು ಮಾಡಬೇಕು. ವಸಂತೋತ್ಸವ ಅಂದರೆ ಇದನ್ನು ಸಂಭ್ರಮ ಪಡತಕ್ಕಂಥದ್ದು. ಪರಸ್ಪರ ಆ ನೀರನ್ನು ಎರಚಿಕೊಂಡು ಕಲ್ಲರ್ ವರ್ಣಗಳನ್ನು, ಕಲ್ಲರ್ಸ್ ವಾಟರ್ಸ್ ಅದನ್ನೆಲ್ಲ ನಾವು ಎರಚಿಕೊಂಡು ಸಂಭ್ರಮವನ್ನು ಪಡತಕ್ಕಂತಹದ್ದು ಏನಿದೆ ನಂತರದ ದಿನದಲ್ಲಿ ಅಂದರೆ ಮಾರನೇ ದಿವಸ, ಇದಕ್ಕೆ ವಸಂತೋತ್ಸವ ಅಂತೇಳಿ ಹೇಳ್ತಾರೆ. ಇದನ್ನು ಮಾಡುವುದರಿಂದ ಒಂದು ದುಷ್ಟ ಶಕ್ತಿಗಳ ನಿಗ್ರಹ, ಶಿಷ್ಟ ಶಕ್ತಿಗಳಿಂದ ಅವರ ಒಂದು ಗರಿಮೆ ಇವೆಲ್ಲವೂ ಕೂಡ ನಮಗೆ ಗೊತ್ತಾಗುತ್ತೆ. ಈ ರೀತಿಯಾಗಿ ಹೋಳಿ ಹುಣ್ಣಿಮೆಯ ದಿವಸ ನಾವು ಅದನ್ನು ಅರ್ಥಪೂರ್ಣವಾಗಿ ಆಚರಣೆಯನ್ನು ಮಾಡತಕ್ಕಂಥದ್ದು. ಆ ಮೂಲಕ ನಮ್ಮ ಆಸೆಗಳೇನಿದೆ ಅದಕ್ಕೆ ಒಂದು ಮಿತಿಯನ್ನು ಹಾಕಿಕೊಂಡು ಆಸೆಗಳು ದುರಾಸೆ ಆಗದೆ ಇರತಕ್ಕಂತಹ ರೀತಿಯಲ್ಲಿ ಜೀವನವನ್ನು ನಡೆಸಬೇಕು. ಜೊತೆಯಲ್ಲಿ ಇಂದ್ರಿಯ ನಿಗ್ರಹ ಅನ್ನತಕ್ಕಂಥದ್ದು ತುಂಬ ಮುಖ್ಯ. ಅದೇ ಶಿವ ಮತ್ತು ಮನ್ಮಥನ ಕಥೆ ನಮಗೆ ಸಾರತಕ್ಕಂಥದ್ದು. ಅದರಿಂದ ಆ ಕಾಮದೇವನ ಶಿವನ ಮುಂದೆ, ಈಶ್ವರನ ಮುಂದೆ ಕಾಮದೇವ ಅನ್ನೋದು ಭಸ್ಮ ಆಗಿ ಹೋಗಿಬಿಟ್ಟ. ಆದ್ದರಿಂದ ನಾವು ಯಾವುದೇ ಒಂದು ಈ ಇಂದ್ರಿಯ ಲೋಲಪತೆ ಅಂತೇನು ಏನು ನಾವು ಹೇಳ್ತೀವಿ, ಕಾಮಪಿಪಾಸೆ, ಇಂಥದಕ್ಕೆಲ್ಲ ಸಿಲುಕು ಹಾಕಿಕೊಂಡ್ರೆ ಜೀವನದಲ್ಲಿ ಯಾವುದೇ ರೀತಿ ಅಭಿವೃದ್ಧಿ ಆಗುವುದಿಲ್ಲ, ಶಿವನ ಅನುಗ್ರಹಕ್ಕೆ ಪಾತ್ರರಾಗುವುದಕ್ಕೆ ಸಾಧ್ಯ ಆಗುವುದಿಲ್ಲ ಅನ್ನತಕ್ಕಂಥದ್ದು ಕೂಡ ಇದೆಲ್ಲವೂ ಕೂಡ ಸಾರುತ್ತೆ. ಈ ರೀತಿಯಾಗಿ ನಾವು ಹೋಳಿ ಹುಣ್ಣಿಮೆಯನ್ನು, ಕಾಮದಹನವನ್ನು, ವಸಂತೋತ್ಸವವನ್ನು ನಾವು ಶ್ರದ್ಧಾಭಕ್ತಿಗಳಿಂದ ಅವತ್ತಿನ ದಿವಸ ನಾವು ಆಚರಣೆಯನ್ನು ಮಾಡುವುದರಿಂದ ದಾಂಪತ್ಯ ಜೀವನದಲ್ಲಿ ಇದಕ್ಕೆಲ್ಲ ಏನು ಫಲ, ಹಬ್ಬ ಆಚರಣೆ, ಅದರಲ್ಲೂ ಕೂಡ ಹೋಳಿ ಹುಣ್ಣಿಮೆಯಲ್ಲಿ ನಾವು ಸರಿಯಾದ ರೀತಿಯಲ್ಲಿ ಪೂಜೆ ಅವುಗಳನ್ನು ಮಾಡಿ ಹೋಳಿ ಹುಣ್ಣಿಮೆಯನ್ನು ಆಚರಣೆಯನ್ನು ಮಾಡಿದರೆ ದಾಂಪತ್ಯ ಜೀವನದಲ್ಲಿ ವಿಶೇಷವಾದಂತಹ ಒಂದು ಪ್ರೀತಿ ಉಂಟಾಗುತ್ತೆ, ಅನ್ಯೋನ್ಯ ದಾಂಪತ್ಯ ಸಿದ್ಧಿಯಾಗುತ್ತೆ. ಅವಿವಾಹಿತರಿಗೆ ವಿವಾಹ ಸಿದ್ಧಿಯಾಗುತ್ತೆ. ಹೋಳಿ ಹುಣ್ಣಿಮೆ ದಿವಸ ನಾವು ವಿಶೇಷವಾಗಿ ಪ್ರಾರ್ಥನೆಯನ್ನು ಮಾಡಿಕೊಂಡ್ರೆ. ಇನ್ನು ಕೌಟುಂಬಿಕವಾದಂತಹ ಕಲಹಗಳು ಏನಾದರೂ ಇದ್ದರೆ ಆ ಕಾಮದಹನ ಇವೆಲ್ಲವನ್ನು ನಾವು ಮಾಡುವುದರಿಂದ, ಪ್ರತಿಮನ್ಮಥರ ಪೂಜೆಯನ್ನು ಮಾಡುವುದರಿಂದ ಕೌಟುಂಬಿಕ ಕಲಹಗಳೆಲ್ಲವೂ ಕೂಡ ನಿವಾರಣೆಯಾಗಿ ಕುಟುಂಬದಲ್ಲಿ ಸುಖ, ನೆಮ್ಮದಿ, ಮನಃಶಾಂತಿ ಅನ್ನತಕ್ಕಂಥದ್ದು ನೆಲೆಗೊಳ್ಳುತ್ತೆ ಅನ್ನತಕ್ಕಂಥದ್ದು ಕೂಡ ಇದರ ಫಲದಲ್ಲಿ ಹೇಳಿದ್ದಾರೆ. ಅದರಿಂದ ಹೀಗೆ ಒಳ್ಳೆಯದನ್ನು ನಾವು ಮಾಡಬೇಕಾದರೆ ಸರಿಯಾಗಿ ತಿಳಿದುಕೊಂಡು ಮಾಡಬೇಕು. ಅದರಿಂದ ನಿಜವಾದಂತಹ ಫಲ ಸಿಕ್ಕೇ ಸಿಗುತ್ತೆ ನಮಗೆ ಶ್ರದ್ಧಾಭಕ್ತಿಗಳಿಂದ ಆಚರಣೆ ಮಾಡಿದಾಗ. ಅದೇ ಈ ಹೋಳಿ ಹುಣ್ಣಿಮೆ ಕಾಮದಹನದ ಹಬ್ಬದ ಹೋಳಿಕೋತ್ಸವದ ವಿಶೇಷವಾದಂತಹ ಒಂದು ಅಂಶವೂ ಕೂಡ ಆಗಿದೆ ಅಂಥೇಳಿ ನಾವು ಹೇಳಬೇಕಾಗುತ್ತೆ. ಶುಭಮಸ್ತು, ಸಮಸ್ತ ಸನ್ಮಂಗಳಾನಿ ಭವಂತು.